ಇಂಡಿಯಾದಲ್ಲಿ ಯಾವ ಆಟಗಾರನ ಕ್ರಿಕೆಟ್ ಕರಿಯರ್ ಮುಗ್ದೇ ಹೋಯ್ತು ಅನ್ಕೊಂಡಿದ್ರು ಅದೇ ಆಟಗಾರ ಈಗ ಟೀಮ್ ಇಂಡಿಯಾದ ಮಿಡಲ್ ಆರ್ಡರ್ನ ಜೀವವಾಗಿದ್ದಾರೆ. ಅದು ಮತ್ತಿನ್ಯಾರು ಅಲ್ಲ, ಸ್ಟಾರ್ ಬ್ಯಾಟರ್ ಶ್ರೇಯಸ್ ಅಯ್ಯರ್. ಒಂದೇ ವರ್ಷದಲ್ಲಿ 5 ಟ್ರೋಫಿಗಳಿಗೆ ಮುತ್ತಿಕ್ಕಿರುವಂತ ಶ್ರೇಯಸ್ಗೆ ಭಾಗ್ಯದ ಬಾಗಿಲು ತೆರೆಯೋ ಟೈಮ್ ಬಂದಿದೆ. ಅದು ಹೇಗೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಉದ್ದಕ್ಕೂ ಕೂಡ ಅದ್ಭುತ ಪ್ರದರ್ಶನದ ಮೂಲಕ ನಂಬಿಕಸ್ಥ ಆಟಗಾರನಾಗಿ ಕಂಡಿದ್ದು ಶ್ರೇಯಸ್ ಅಯ್ಯರ್. ಟೀಮ್ ಇಂಡಿಯಾದ ಟಾಪ್ ಆರ್ಡರ್ ಕೈಕೊಟ್ಟಾಗಲೆಲ್ಲ ಆಪತ್ ಬಾಂಧವರಂತೆ ನಿಂತು ಕಾಪಾಡಿದ್ದು ಶ್ರೇಯಸ್ ಅಯ್ಯರ್ ಹಾಗೆ KL ರಾಹುಲ್. ಅಭಿಮಾನಿಗಳು ಕೂಡ ಇವರಿದ್ದಾರಲ್ಲ ಬಿಡು ಎನ್ನುವಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು. ಅದರಲ್ಲೂ ಟೀಮ್ ಇಂಡಿಯಾದಿಂದಲೇ ಹೊರಬಿದ್ದಿದ್ದಂಥ ಶ್ರೇಯಸ್ ಈಗ ತಂಡಕ್ಕೆ ಬೇಕೇ ಬೇಕು ಎನ್ನುವಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡಿದ್ದಾರೆ. ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಭಾರತದ ಪರ ಹೈಯೆಸ್ಟ್ ರನ್. ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿ ಮೂಲಕ ಭಾರತ ತಂಡದಲ್ಲಿ ಮತ್ತೊಮ್ಮೆ ಸ್ಥಾನ ಪಡೆದಿದ್ದ ಶ್ರೇಯಸ್ ಅಯ್ಯರ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಮಿಂಚಿದ್ರು. 2 ಅರ್ಧಶತಕ ಮತ್ತು 2 ಸಲ 40+ ರನ್ಗಳೊಂದಿಗೆ ಟೂರ್ನಿಯಲ್ಲಿ 243 ರನ್ ಗಳಿಸಿದ್ರು. ಈ ಮೂಲಕ ಭಾರತದ ಪರ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಗರಿಷ್ಠ ರನ್ ಸಿಡಿಸಿದ ಆಟಗಾರನಾದ್ರು. ಆದರೆ ಕಳೆದ ವರ್ಷ ಶ್ರೇಯಸ್ ಅಯ್ಯರ್ ಅವರ ಲೈಫ್ ಹೀಗಿರಲಿಲ್ಲ. BCCIನ ನಿರ್ದೇಶನದ ಹೊರತಾಗೂ ಕೂಡ ದೇಶಿ ಕ್ರಿಕೆಟ್ ಅನ್ನ ಕಡೆಗಣಿಸಿದ್ದಕ್ಕೆ ಶ್ರೇಯಸ್ ಅಯ್ಯರ್ 1 ವರ್ಷ ಟೀಮ್ ಇಂಡಿಯಾದಿಂದ ದೂರ ಉಳಿದಿದ್ರು. ಬಹುಶಃ ಆವತ್ತು ಶ್ರೇಯಸ್ ಅಯ್ಯರ್ ಸ್ವಲ್ಪ ಕೇರ್ಲೆಸ್ ಮಾಡಿದ್ರು. ಇವತ್ತು ಇಂಥದ್ದೊಂದು ಚಾನ್ಸ್ ಮತ್ತೆ ಸಿಗ್ತಾ ಇರಲಿಲ್ಲ. ತನ್ನ ತಪ್ಪನ್ನ ತಿದ್ದುಕೊಂಡು ದೇಸಿ ಕ್ರಿಕೆಟ್ ಮತ್ತು ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ ಸದ್ಯ ಧೂಳೆಬ್ಬಿಸ್ತಾ ಇದ್ದಾರೆ. ಇಂಗ್ಲೆಂಡ್ ಎದುರು 3 ಏಕದಿನ ಪಂದ್ಯಗಳಲ್ಲಿ ಬ್ಯಾಟ್ ಬೀಸಿದಂತ ಶ್ರೇಯಸ್ 60ರ ಬ್ಯಾಟಿಂಗ್ ಸರಾಸರಿಯಲ್ಲಿ 181 ರನ್ಗಳನ್ನ ಕಲೆ ಹಾಕಿದ್ರು. ಹೀಗಾಗಿ ಅಂದು BCCIನಿಂದ ಸೆಂಟ್ರಲ್ ಕಾಂಟ್ರಾಕ್ಟ್ ಅನ್ನ ಕಳ್ಕೊಂಡಿದ್ದಂತ ಶ್ರೇಯಸ್ ಅಯ್ಯರ್ ಇದೇ ಪರ್ಫಾರ್ಮೆನ್ಸ್ ಮೂಲಕ ಮರಳಿ ಕಾಂಟ್ರಾಕ್ಟ್ ಅನ್ನ ಪಡೆಯುವಂತ ವಿಶ್ವಾಸದಲ್ಲಿದ್ದಾರೆ. ಒಂದೇ ವರ್ಷದಲ್ಲಿ 5 ಟ್ರೋಫಿಗಳನ್ನ ಗೆದ್ದ ಶ್ರೇಯಸ್ ಅಯ್ಯರ್ ಪಾಲಿಗೆ ಈಗ ಮುಟ್ಟಿದ್ದೆಲ್ಲ ಚಿನ್ನ ಎನ್ನುವಂತಾಗಿದೆ. ವರ್ಷದ ಹಿಂದೆ BCCI ಪಾಲಿಗೆ ವಿಲನ್ ಆಗಿದ್ದ ಶ್ರೇಯಸ್ ಈಗ ಹೀರೋ ಆಗಿದ್ದಾರೆ. 2023ರ ODI ವಿಶ್ವಕಪ್ ಆಡಿದ ನಂತರ ಶ್ರೇಯಸ್ ಅಯ್ಯರ್ ಅನ್ನ ಸೆಂಟ್ರಲ್ ಕಾಂಟ್ರಾಕ್ಟ್ ನಿಂದ ಹೊರಗಿಡಲಾಗಿತ್ತು. ಆದರೆ ಮತ್ತೆ ಟೀಮ್ ಇಂಡಿಯಾವನ್ನ ಸೇರ್ಬೇಕು ಅನ್ನೋ ಅವರ ಛಲ ಶ್ರೇಯಸ್ ಅಯ್ಯರ್ ಅವರ ಸಾಮರ್ಥ್ಯವನ್ನ ಇಡೀ ಜಗತ್ತಿಗೆ ತೋರಿಸ್ತಾ ಇದೆ. ಇದೇ ಜರ್ನಿಯಲ್ಲಿ 5 ಟ್ರೋಫಿಗಳನ್ನ ಗೆದ್ದು ಮುತ್ತಿಕ್ಕಿದ್ದಾರೆ. 2024ರ ಮಾರ್ಚ್ನಿಂದ 2025ರ ಮಾರ್ಚ್ ನಡುವೆ 5 ಟ್ರೋಫಿಗಳನ್ನ ಹಿಡಿದು ಸಂಭ್ರಮಿಸಿದ್ದಾರೆ. ಟೀಮ್ ಇಂಡಿಯಾದಿಂದ ಡ್ರಾಪ್ ಆದಂತ ಬಳಿಕ ರಣಜಿ ಅಖಾಡಕ್ಕೆ ಮರಳಿದಂತ ಶ್ರೇಯಸ್ ಅಯ್ಯರ್ ಮುಂಬೈ ತಂಡವನ್ನ ಸೇರ್ಕೊಂಡಿದ್ರು. 2024ರ ರಣಜಿ ಸೀಸನ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ಮೂಲಕ ಮಿಂಚಿದ್ರು. ಹಾಗೆ ಮುಂಬೈ ತಂಡ ರಣಜಿ ಟ್ರೋಫಿ ಗೆಲ್ಲುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. 2024ರ ಮಾರ್ಚ್ 14ರಂದು ರಣಜಿ ಟ್ರೋಫಿಯನ್ನ ಎತ್ತಿ ಹಿಡಿದು ಸಂಭ್ರಮಿಸಿದ್ರು. ಅದೇ ವರ್ಷ ಮೇ 25ರಂದು IPL ಟೈಟಲ್ ಕೂಡ ಗೆದ್ದಿದ್ರು. IPLನಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ತಂಡದ ನಾಯಕನಾದಂಥ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಆಗಿ ತಂಡವನ್ನು ಸಮರ್ಥವಾಗಿ ಲೀಡ್ ಮಾಡಿದ್ರು. ಅಂತಿಮವಾಗಿ ಮೇ 26ರಂದು KKRಗೆ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ರು. ಹಾಗೆ ಪ್ರತಿಷ್ಠಿತ ಇರಾನಿ ಟ್ರೋಫಿ ಟೂರ್ನಿಯಲ್ಲೂ ಕೂಡ ಶ್ರೇಯಸ್ ಅಯ್ಯರ್ ಸಾಲಿಡ್ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅಕ್ಟೋಬರ್ 5ರಂದು ಶ್ರೇಯಸ್ ಅಯ್ಯರ್ 3ನೇ ಪ್ರತಿಷ್ಠಿತ ಟ್ರೋಫಿಗೆ ಮುತ್ತಿಕ್ಕಿದ್ರು. ಇನ್ನು 2024ರ ಡಿಸೆಂಬರ್ನಲ್ಲಿ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲೂ ಕೂಡ ಕನ್ಸಿಸ್ಟೆನ್ಸಿ ಪರ್ಫಾರ್ಮೆನ್ಸ್ ಅನ್ನ ನೀಡಿ ನಾಯಕತ್ವದಲ್ಲೂ ಕೂಡ ಚಾಣಾಕ್ಷವನ್ನ ತೋರಿದ್ರು. ಅಂತಿಮವಾಗಿ ಫೈನಲ್ನಲ್ಲಿ ಮಧ್ಯಪ್ರದೇಶ ವಿರುದ್ಧ ಗೆದ್ದಂತ ಶ್ರೇಯಸ್ ನಾಯಕತ್ವದ ಮುಂಬೈ ತಂಡ ಚಾಂಪಿಯನ್ ಆಯಿತು. ಹೀಗೆ IPL ಡೊಮೆಸ್ಟಿಕ್ ಕ್ರಿಕೆಟ್ನ ಸಕ್ಸಸ್ನೊಂದಿಗೆ ಟೀಮ್ ಇಂಡಿಯಾಗೆ ಕಂಬ್ಯಾಕ್ ಮಾಡಿದಂತ ಶ್ರೇಯಸ್ ಅಯ್ಯರ್ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅಬ್ಬರಿಸಿದ್ರು. ಮಿಡಲ್ ಆರ್ಡರ್ನಲ್ಲಿ ಜವಾಬ್ದಾರಿಯುತವಾಗಿ ಆಡಿದಂತ ಶ್ರೇಯಸ್ ಕನ್ಸಿಸ್ಟೆನ್ಸಿಯಾಗಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರು. 4ನೇ ಕ್ರಮಾಂಕದಲ್ಲಿ ಮಿಂಚಿದಂತ ಮುಂಬೈಕರ್ ಟೀಮ್ ಇಂಡಿಯಾದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಟೀಮ್ ಇಂಡಿಯಾ ಚಾಂಪಿಯನ್ ಆಗುವಲ್ಲಿ ಪ್ರಮುಖ ಪಾತ್ರ ವಹಿಸಿ ವೈಟ್ ಜಾಕೆಟ್ ಅನ್ನ ತೊಟ್ಟು ಚಾಂಪಿಯನ್ ಆಗಿ ಮೆರೆದ್ರು. ಹೀಗೆ ಒಂದೇ ವರ್ಷದಲ್ಲಿ ಶ್ರೇಯಸ್ ಅಯ್ಯರ್ ಇಮೇಜ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. BCCI ಬಾಸ್ಗಳ ಕಣ್ಣನ್ನ ಕೆಂಪಾಗಿಸಿದ್ದ ಅದೇ ಆಟಗಾರ ಈಗ ಅವರ ಬಾಯಲ್ಲೇ ಶಹಬಾಸ್ ಹೇಳಿಸಿಕೊಳ್ತಿದ್ದಾರೆ. ಇನ್ನೇನಿದ್ರು BCCIನ ಕಾಂಟ್ರಾಕ್ಟ್ ಸಿಗೋದಷ್ಟೇ ಬಾಕಿ. ಟೀಮ್ ಇಂಡಿಯಾದ 4ನೇ ಸ್ಲಾಟ್ನ ಬೆಸ್ಟ್ ಬ್ಯಾಟರ್ ಆಗಿರುವಂತ ಶ್ರೇಯಸ್ಗೆ ಆದಷ್ಟು ಬೇಗ ಭಾರತ ತಂಡದ ಒಪ್ಪಂದದ ಬಾಗಿಲು ತೆರೆಯುವುದರಲ್ಲಿ ಅನುಮಾನವೇ ಇಲ್ಲ. ನಮಸ್ಕಾರ.